ಶ್ರೀರಂಗಪಟ್ಟಣದಲ್ಲಿ ಕಾರು ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಕಾಟೇರ ಸಿನಿಮಾದ ಬಾಲನಟ ರೋಹಿತ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಈ ಘಟನೆಯಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಸ್ ಅಪಘಾತದಲ್ಲಿ ರೋಹಿತ್ ದಂತದ ವಸುಡು ಕಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ತಲೆಗೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ. ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಮನೆಗೆ ತೆರಳುವಾಗ ಈ ಒಂದು ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ರೋಹಿತ್ ತಾಯಿ ಛಾಯಾಲಕ್ಷ್ಮಿ ಕಾಲು ಕೈಗಳಿಗೆ ಗಾಯಗಳಾಗಿದೆ. ಇನ್ನು ಕಾರ್ನಲ್ಲಿದ್ದಂಥ ರೋಹಿತ್ ಗೆಳೆಯ ಹಾಗೂ ಉಪನ್ಯಾಸಕ ಸೇರಿ 4 ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಒಂದಲ್ಲ ಎರಡಲ್ಲ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದ ಮಾಸ್ಟರ್ ರೋಹಿತ್. ಕಾಟೇರ ಸಿನಿಮಾದಲ್ಲಿ ಹೆಚ್ಚು ಖ್ಯಾತಿಯನ್ನ ಗಳಿಸಿದ್ರು ಮಾಸ್ಟರ್ ರೋಹಿತ್. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೀಗ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಸದ್ಯದ ಅವರ ಪರಿಸ್ಥಿತಿ. ಇನ್ನು ಕಾರ್ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಸಿನಿಮಾಗಳ ಮುಖಾಂತರವಾಗಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರು. ಕಾಟೇರ ಸಿನಿಮಾ ಬಂದ ನಂತರ ಅಂತೂ ಇವರ ಜನಪ್ರಿಯತೆ ಹೆಚ್ಚಾಗಿತ್ತು. ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಅಂತ ತೆರಳಿದ್ರು ಈ ಕಾರಿನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರ ಉಪನ್ಯಾಸಕರು, ಅವರ ಗೆಳೆಯ ಮತ್ತು ಅವರ ತಾಯಿ ಕೂಡ ಈ ಕಾರಿನಲ್ಲಿದ್ದರು. ಅವರುಗಳಿಗೂ ಕೂಡ ಗಾಯಗಳಾಗಿದೆ. ಸದ್ಯ ರೋಹಿತ್ ಸ್ಥಿತಿ ಗಂಭೀರ ಇದೆ, ಬಟ್ ಜೀವಕ್ಕೇನು ಹಾನಿಗಿಲ್ಲ. ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ, ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಚಿಕ್ಕದೊಂದು ಆಪರೇಷನ್ ಮಾಡಿಸಬೇಕು ಅನ್ನೋದನ್ನು ಕೂಡ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಟೇರ ಸಿನಿಮಾದ ಬಾಲನಟ ರೋಹಿತ್ಗೆ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು. ಸದ್ಯದ ಅವರ ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಅವರ ವಸುಡು ಮತ್ತು ತಲೆ ಈ ಭಾಗಗಳಿಗೆ ಹೆಚ್ಚಿನ ರೀತಿಯಾದಂಥ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಸದ್ಯ ರೋಹಿತ್ ಸಿಚುವೇಶನ್ ಯಾವ ರೀತಿ ಆಗಿದೆ? ರೋಹಿತ್ ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸಿದ್ರು, ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು? ಸಿನಿಮಾ ಓರಿಯೆಂಟೆಡ್ ಕಾರ್ಯಕ್ರಮವೋ ಅಥವಾ ಯಾವುದ್ರ ಬಗ್ಗೆ ಏನಂತ ಮಾಹಿತಿ ಸಿಕ್ಕಿದೆಯಾ? ಏನು ಬಾಲನಟ ಮಾಸ್ಟರ್ ರೋಹಿತ್ ಅವರಿಗೆ ತೀವ್ರ ಅಪಘಾತವಾಗಿದೆ. ಈ ಅಪಘಾತದಲ್ಲಿ ಕಾರ್ನಲ್ಲಿದ್ದ 4 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ರೋಹಿತ್ಗೆ ದವಡೆಯ ಭಾಗಕ್ಕೆ ಮತ್ತು ತಲೆ ಭಾಗಕ್ಕೆ ಸಾಕಷ್ಟು ಪೆಟ್ಟಾಗಿರೋದ್ರಿಂದ ಈಗಾಗಲೇ ವೈದ್ಯರು ಆಪರೇಷನ್ ಅನ್ನ ಮಾಡಿ ಚಿಕಿತ್ಸೆನ ಕೊಡ್ತಾ ಇದ್ದಾರೆ. ತಿಳಿದಿರೋ ಮಾಹಿತಿ ಪ್ರಕಾರ ಯಾವುದೇ ಪ್ರಾಣಾಪಾಯವಿಲ್ಲ. ಕಾರಣಲ್ಲಿದ್ದಂತ 4 ಜನ ಕೂಡ ಸೇಫ್ ಆಗಿದ್ದಾರೆ. ಆದ್ರೆ ಗಂಭೀರ ಸ್ವರೂಪದ ಪೆಟ್ಟುಗಳಾಗಿರೋದ್ರಿಂದ ಸಾಕಷ್ಟು ಚಿಕಿತ್ಸೆಗಳಾಗಬೇಕು, ಸಾಕಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು. ಇನ್ನು ಖಾಸಗಿ ಕಾರ್ಯಕ್ರಮಕ್ಕೆ ಹೊರಟಿದ್ದು, ಸಿನಿಮಾ ಕಾರ್ಯಕ್ರಮ ಅಲ್ಲ, ಒಂದು ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇರೋ ಸಂದರ್ಭದಲ್ಲಿ ಅಪಘಾತ ಆಗಿರುವಂತದ್ದು. ಈ ಅಪಘಾತದಲ್ಲಿ ಏನು ಒಂದು ಬಸ್ಸು ಮತ್ತೆ ಈ ಕಾರು ಅಪಘಾತದಲ್ಲಿ ತೀವ್ರ ಕಾರು ಕೂಡ ನಜ್ಜುಗುಜ್ಜಾಗಿದೆ. ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಓಕೆ, ಥ್ಯಾಂಕ್ ಯು ರಮೇಶ್, ತಮ್ಮ ಡೀಟೇಲ್ಸ್ಗಾಗಿ.